ಟೈಮ್ ಆಯ್ತು ಟೈಮ್ ಆಯ್ತು ಎಂಜಾಯ್ ಮಾಡ್ರಿ ನ್ಯೂಸ್ ಇಲ್ಲದೆ ಟಿವಿನ ಆನ್ ಮಾಡಂಗಿಲ್ವಂತೆ ಇಲ್ಲ ನಾನು ನೋಡ್ತೀನಿ ನಾನು ಹೇಳಿದ್ನಲ್ಲ ನನಗೆ ಟಿವಿ ಇಲ್ಲ ಅಂದ್ರೆ ನಿಮಗೆ ಕೊಡಬೇಕು ಅಂತ ಇಲ್ಲ ನೋ ದಟ್ಸ್ ನಾಟ್ ಫೇರ್ ಅದು ನನಗೆ ಗೊತ್ತಿಲ್ಲ ನೀನು ಮೊದಲು ಈ ಸೋಫಾ ಕ್ಲೀನ್ ಮಾಡು ಬಂದಮೇಲೆ ಅದು ಬೇಕು ಇದು ಬೇಕು ಅಂತ ಎಲ್ಲಾನು ಇಟ್ಕೊಂಡಿದ್ದೀಯ ಎಲ್ಲಿ ಎತ್ತಿ ಇಡ್ಬೇಕು ಅದನ್ನು ನಾನು ನೀನು ಕರ್ಕೊಂಡು ಬರೋದಕ್ಕೆ ಬರಲಿಲ್ಲ ಅಂದರೆ ನೀನು ಅಲ್ಲೇ ಇದ್ಬಿಡ್ತೀಯ ಹ್ಞೂ ಹಾಕಿದ್ದೆ ಅಪ್ಪ ಬರಲ್ಲಪ್ಪ ಅದಕ್ಕೆ ಅಮ್ಮ ಬರೋದಿತ್ತು ಬಾಯ್ ಮಮ್ಮ ಬಾಯ್ ದಾದಾ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಅವ್ರನ್ನೆಲ್ಲರೂ ಕಳಿಸ್ಬಿಟ್ಟು ಈಗ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಇವಾಗ ರೆಡಿ ಆಗ್ತಾ ಇದ್ದೀನಿ ಹೋಗ್ಬಿಟ್ಟು ತಿಂಡಿ ತಿನ್ನಬೇಕು ಇಷ್ಟು ದಿನ ನಾನು ಊರಿನ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಅದರಲ್ಲಿ ಕೆಲವೊಂದು ಕ್ವೆಶನ್ಸ್ ಕೇಳ್ತಾ ಇದ್ರಿ ಆ್ಯಂಡ್ ಈಗ ನೀವು ಹೇಗಿದ್ದೀರಾ ಅಂತ ಕೇಳ್ತಾ ಇದ್ರಿ ಐ ಆಮ್ ಟೋಟಲಿ ಫೈನ್ ಸ್ನೇಹಿತರೆ ನಾನು ಇಷ್ಟು ದಿನ ವ್ಲಾಗ್ಸೇ ಮಾಡಿಲ್ಲ ನಾನು ಹೇಳಬೇಕಂದ್ರೆ ಊರಿಂದ ಬಂದ ಮೇಲೆ ದಿನ ಬಿಟ್ಟು ದಿನ ನಾನು ಸ್ವಲ್ಪ ರೆಸ್ಟ್ ಮಾಡಿ ಟೈಮ್ ತೊಗೊಂಡು ವ್ಲಾಗ್ಸನ್ನು ಎಡಿಟ್ ಮಾಡಿ ಹಾಕ್ತಾ ಇದ್ದೆ ಹೊರತು ಪ್ರೀವಿಯಸ್ ಏನು ಒಂದು ವಿಡಿಯೋ ನೋಡಿದ್ರು ಅದೇ ನಾನು ಮಾಡಿರೋದು ಇದು ಸೆಕೆಂಡ್ ವಿಡಿಯೋ ನಾನು ಮಾಡ್ತಾ ಇರೋದು ಸೊ ಹೀಗಿದೆ ನನ್ನ ಸ್ಟೇಟಸ್ಸು ಇನ್ನು ಒಬ್ಬರು ಸ್ನೇಹಿತರೆ ನಿಮ್ಮ ಫೇಸ್ ತುಂಬಾ ಗ್ಲೋಯಿಂಗ್ ಆಗಿ ಕಾಣ್ತಾ ಇದೆ ಅಕ್ಕ ಏನು ಯೂಸ್ ಮಾಡ್ತಾ ಇದ್ದೀರಾ ಹೇಳಿ ಅಂತಿದ್ರು ಪಿನ್ ಮಾಡ್ತೀನಿ ನೋಡಿ ಅವ್ರ ಕಮೆಂಟು ಅದು ಬಿಟ್ಟರೆ ಇನ್ನೂ ಒಬ್ರಂತೂ ಫುಲ್ ಬಾಡಿ ಕೇರ್ ನೀವು ಏನೇನು ಯೂಸ್ ಮಾಡ್ತಿದ್ದೀರಾ ಹೇಳಿ ಅಂತ ಹೇಳ್ತಾ ಇದ್ರು ನಾನು ಮೊದಲು ಬಾಡಿ ವಾಶ್ ಯೂಸ್ ಮಾಡ್ತಾ ಇದ್ದೆ ಅದು ಯಾಕೋ ನನಗೆ ಸ್ವಲ್ಪ ಡ್ರೈ ಆಗುತ್ತೆ ಸ್ಕಿನ್ ಅನ್ನಿಸ್ತು ಸೊ ಅದನ್ನು ಬಿಟ್ಟೆ ಆಮೇಲೆ ಡೈಲಿ ಬೇಸಿಸ್ ಮೇಲೆ ಬಾಡಿ ಬಟರ್ ಯೂಸ್ ಮಾಡ್ತೀನಿ ರೀಸೆಂಟಾಗಿ ಒಂದು ಬಾಡಿ ಬಟರ್ ರಿವ್ಯೂ ಮಾಡಿದ್ದೆ ನೋಡಿ ತುಂಬ ಚೆನ್ನಾಗಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅದು ಬಿಟ್ಟರೆ ನನ್ನ ಫೇಸ್ಗೆ ನಿಮಗೆ ಗೊತ್ತಿದೆ ನಾನು ರೀಸೆಂಟಾಗಿ ರಿವ್ಯೂ ಮಾಡಿದ್ನಲ್ಲವ ಕ್ಯೂರ್ಸ್ಕಿನ್ ಪ್ರಾಡಕ್ಟ್ಸನ್ನು ನಿಯರ್ಲಿ 1.5 ಮಂತ್ 2 ಮಂತ್ಸ್ ಹತ್ತಿರ ಆಗ್ತಾ ಬಂತು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಸಾರಿ ತರಿಸ್ಕೊಂಡಿದ್ದೆ ಇನ್ನು ಖಾಲಿ ಆಗಲಿಲ್ಲ ಮೊದಲು ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೆ ಅದು ಸ್ಟಾಪ್ ಮಾಡಿಬಿಟ್ಟು ನಾನು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನನಗೆ ಡಿಫ್ರೆನ್ಸ್ ಗೊತ್ತಾಗಬೇಕಲ್ವಾ ಅಂತ ಹೇಳಿಬಿಟ್ಟು ಸೊ ನನಗೆ 4 ಪ್ರಾಡಕ್ಟ್ ರಿಸೀವ್ ಆಗಿತ್ತು ಒಂದು ಫೇಸ್ ವಾಶು ಮತ್ತು ಒಂದು ಸನ್ಸ್ಕ್ರೀನ್ ಲೋಷನ್ನು ಇದು ಒಂದು SPFದು ಸನ್ಸ್ಕ್ರೀನ್ ಲೋಷನ್ನು ಬೆಳಿಗ್ಗೆ ಹೊತ್ತು ಇದನ್ನು ಮಾತ್ರನೇ ಹಚ್ಚಬೇಕು ಇದು ಪ್ರೊಟೆಕ್ಷನ್ನು ಕೊಡುತ್ತೆ ಹಾಗೆ ಹೈಡ್ರೇಷನ್ ಕೂಡ ಪ್ರೊವೈಡ್ ಮಾಡುತ್ತೆ ನೆಕ್ಸ್ಟು ಈ ಅಲೋವೆರಾ ಜೆಲ್ಲು ಇದು ರಾತ್ರಿ ನಾವು ಫೇಸ್ ವಾಶ್ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡಬೇಕು ಆ್ಯಂಡ್ ಒಂದು ಅಂಡರ್ ಐ ಜೆಲ್ ನಾನು ತರಿಸ್ಕೊಂಡಿರೋ ಅಂಥ ಕಿಟ್ಟಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ದೆ ಅಂದರೆ ನನಗೆ ಡಾರ್ಕ್ ಸರ್ಕಲ್ಸ್ಗೆ ಅಂತಲೇ ತರಿಸ್ಕೊಂಡಿದ್ದು ನಾನು ಡಾರ್ಕ್ ಸರ್ಕಲ್ಸ್ ನನಗೆ ತುಂಬ ಡಾರ್ಕ್ ಅಂತ ಏನೂ ಇರಲಿಲ್ಲ ಸ್ವಲ್ಪ ಇದೆ ಅಂತ ಅನ್ನಿಸ್ತಾ ಇತ್ತು ಸೊ ಅದು ಇಂಪ್ರೂವ್ ಆಗಿದೆ ಹೇಗೆ ಅಂದರೆ ನಮ್ಮ ಅಮ್ಮ ಮತ್ತು ಅತ್ತೆ ಹೇಳ್ತಾ ಇದ್ರು ಇದನ್ನು ನೋಡಿಬಿಟ್ಟು ಅವರು ಹೇಳ್ತಾ ಇದ್ರು ಅದು ಸಣ್ಣ ಆಗ್ತಾ ಇದೆ ಕಣೆ ಮೊದಲು ದಪ್ಪ ಇತ್ತು ಅಂತ ಹೇಳಿಬಿಟ್ಟು ನಾನು ಫೋಟೋಸನ್ನು ತೆಗೆದು ನೋಡಿದೆ ಅದೇನು ಸಣ್ಣ ಆಗಲಿಲ್ಲ ಇರೋ ಹಂಗೆ ಇದೆ ಅವ್ರಿಗೆ ಯಾಕೆ ಆ ಥರ ಡಿಫ್ರೆನ್ಸ್ ಅನ್ನಿಸ್ತಾ ಇತ್ತು ಅಂದರೆ ಇಲ್ಲೆಲ್ಲ ಮೊದಲು ಡಾರ್ಕ್ ಇತ್ತಲ್ವಾ ಆ ಡಾರ್ಕ್ ಮತ್ತು ಆ ಡಾರ್ಕ್ ಎರಡು ಮಿಕ್ಸಪ್ ಆಗಿಬಿಟ್ಟು ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇತ್ತು ಅವ್ರಿಗೆ ಈಗ ಇಲ್ದೆಲ್ಲ ಕ್ಲಿಯರ್ ಆಗಿದೆ ಅಲ್ವಾ ಡಾರ್ಕ್ ಅದು ಅದು ಮಾತ್ರನೇ ಹೈಲೈಟ್ ಆಗ್ತಾ ಇರೋದ್ರಿಂದ ಅವ್ರಿಗೆ ಅದು ಸಣ್ಣ ಅಂತ ಅನ್ನಿಸ್ತಾ ಇದೆ ಸೊ ಇಟ್ಸ್ ಇಂಪ್ರೂವಿಂಗ್ ಆ್ಯಂಡ್ ನನ್ನ ಸ್ಕಿನ್ ನಿಮಗೆ ಗೊತ್ತು ನೀವೇ ಹೇಳ್ತಾ ಇದ್ದೀರಾ ಇಟ್ಸ್ ಗ್ಲೋಯಿಂಗ್ ಅಂತ ಹೇಳಿಬಿಟ್ಟು ನನಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಆಗಲಿ ಅಂದರೆ ಪಿಂಪಲ್ ಆಗೋದು ಡಲ್ನೆಸ್ ಆಗೋದು ಆ ಥರ ಏನೂ ಆಗಿಲ್ಲ ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್ ಇದು ನಾನು ಮನೆಯಲ್ಲೇ ಕೂತ್ಕೊಂಡು ತರಿಸ್ಕೊಂಡಿರೋದು ಹೇಗೆ ಅಂದರೆ ಕ್ಯೂರ್ಸ್ಕಿನ್ ಅನ್ನೋದು ಒಂದು ಆ್ಯಪ್ ಈ ಆ್ಯಪಲ್ಲಿ ನಾವು ಮನೆಯಲ್ಲೇ ಕೂತ್ಕೊಂಡು ಕೆಲವೊಂದು ಕ್ವೆಶನೈರ್ಸ್ ಇರುತ್ತೆ ಆನ್ಸರ್ ಮಾಡಬೇಕು ಪ್ರಾಬ್ಲಮ್ ಏನು ಅಂತ ಅವ್ರಿಗೆ ತಿಳಿಸ್ಬೇಕು ಆಮೇಲೆ ಒಂದು ಫೋಟೋ ಅಪ್ಲೋಡ್ ಮಾಡಬೇಕು ಸೊ ನಮ್ಮ ಕ್ವೆಶನೈರ್ಸ್ ಮತ್ತು ಫೋಟೋನ ನೋಡಿಬಿಟ್ಟು ಅನಲೈಸ್ ಮಾಡಿ ಎಕ್ಸ್ಪರ್ಟ್ ಡಾಕ್ಟರ್ಸ್ ಅವರು ಡರ್ಮಟಾಲಜಿಸ್ಟ್ಗಳು ದೇ ಆರ್ ಸ್ಪೆಷಲೈಸ್ಡ್ ಡರ್ಮಟಾಲಜಿಸ್ಟ್ ಅವರು ನಮಗೆ ಒಂದು ಕಿಟ್ಟನ್ನು ತಿಳಿಸ್ತಾರೆ ಆ್ಯಂಡ್ ನಾವು ಏನು ಹೇಗೆ ಫಾಲೋ ಮಾಡಬೇಕು ಅಂತ ಕೂಡ ತಿಳಿಸ್ತಾರೆ ಒಳ್ಳೆ ಇಂಪ್ರೂವ್ಮೆಂಟ್ ಕೂಡ ನೋಡ್ಬೋದು ರಾಜೇಶ್ಗೂ ಕೂಡ ಪಿಗ್ಮೆಂಟೇಷನ್ಗೆ ಕ್ಯೂರ್ಸ್ಕಿನ್ನಿಂದಾನೇ ತರಿಸ್ಕೊಂಡಿದ್ದೀನಿ ಅವ್ರಿಗೂ ಕೂಡ ಇಂಪ್ರೂವ್ಮೆಂಟ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅವ್ರಿಗೆ 5 ಏನೋ ಪ್ರಾಡಕ್ಟ್ ಬಂದಿರೋದು ದಿನ ಫಾಲೋ ಮಾಡ್ತಾ ಇದ್ದಾರೆ ನನಗೂ 1,500 ಏನೋ ಆಗಿದ್ದು ಅವ್ರಿಗೂ ಅಷ್ಟೇ ಆಗಿದ್ದು ಸೊ ಇಟ್ ಡಿಫರ್ಸ್ ಫ್ರಮ್ 1,500 to 2,000 ಆ್ಯಂಡ್ ಕೂಪನ್ ಕೋಡ್ ಕೂಡ ಜನ್ರೇಟ್ ಆಗಿರೋದ್ರಿಂದ ಅದನ್ನು ನೀವು ಹಾಕ್ದಾಗ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ಮನೆಯಲ್ಲೇ ಕೂತ್ಕೊಂಡು ನೀವು ಒಂದು ಒಳ್ಳೆ ಟ್ರೀಟ್ಮೆಂಟನ್ನು ಸ್ಪೆಷಲೈಸ್ಡ್ ಎಕ್ಸ್ಪರ್ಟ್ಸಿಂದ ತೊಗೊಂಡು ನಿಮ್ಮ ಪ್ರಾಬ್ಲಮನ್ನು ಕ್ಯೂರ್ ಮಾಡ್ಕೊಳ್ಬೋದು ಸ್ನೇಹಿತರೆ ಪ್ಲೀಸ್ ಡೂ ಚೆಕ್
ಈಗ ಸ್ನೇಹಿತರೆ ನಾನು ಅಡುಗೆ ಮಾಡಿ ಇಟ್ಬಿಟ್ಟು ಸಾನುಗೆ ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ರಾಜೇಶ್ ಆಫೀಸ್ಗೆ ಹೋಗಿದ್ದಾರಲ್ಲ, ಅವರು ಸ್ವಲ್ಪ ಲೇಟ್ ಆಗುತ್ತೆ, ಮೀಟಿಂಗ್ಸ್ ಇದೆ ಅಂತ ಹೇಳ್ತಾ ಇದ್ರು. ಈಗ ನೋಡಿ ಸ್ನೇಹಿತರೆ, ನಾನು ಮೊಟ್ಟೆ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಈ ಮೊಟ್ಟೆ ಸಮಥಿಂಗ್ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಕಲರ್ ನೋಡಿ ಹೇಗಿದೆ, ನಾಟಿ ಕೋಳಿ ಮೊಟ್ಟೆ ಬರುತ್ತಲ್ಲ ಆ ಕಲರ್ ಇದೆ, ಬಟ್ ಸೈಜು ದಪ್ಪ ಇದೆ. ಇದು ನಾಟಿ ಕೋಳಿ ಮೊಟ್ಟೆ. ಈ ಸರಿ ರೋಷನ್ ತುಂಬ ತಂದಿಟ್ಟಿದ್ರಂತೆ, ನಿಮಗೆ ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ನೋಡಿ ತೊಗೊಂಡೋಗಿ ಇಲ್ಲಿ ಅಂತ ಹೇಳಿಬಿಟ್ಟು ಕೊಟ್ಟು ಕಳಿಸಿದ್ದಾರೆ. ಇದು ನೋಡಿ ಸೈಜು ಈ ಥರ ಆಲ್ಮೋಸ್ಟ್ ಇದಕ್ಕಿಂತ ಡಬಲ್ ಸೈಜ್ ಇದೆ. ಇದು ಸಪ್ರೇಟ್ ಕೋಳಿ ಹೆಸರು ಹೇಳಿದ್ರು ನನಗೆ ನೆನಪು ಬರ್ತಾ ಇಲ್ಲ. ಅದರದಂತೆ ಇದು ನಾರ್ಮಲಾಗಿ ಇದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತಲ್ವ, ವೈಟ್ ಕಲರ್ದು, ಅದಕ್ಕಿಂತ ಎಷ್ಟು ದಪ್ಪ ಇದೆ ನೋಡಿ. ಆ್ಯಂಡ್ ಕಲರ್ ಕೂಡ ಚೇಂಜ್ ಇದೆ. ಇದು ಅವ್ರು ಹೇಳಿದ ಪ್ರಕಾರ ಆಮ್ಲೆಟ್ ಅಥವಾ ಎಗ್ ಬುರ್ಜಿ ಮಾಡಿ ತಿನ್ನಿ, ಅದಕ್ಕೆ ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ, ಬೇಯಿಸಿದ್ರೆ ಅಷ್ಟೊಂದು ಟೇಸ್ಟಿ ಅನಿಸಲ್ಲ ಅಂತ ಹೇಳ್ತಿದ್ರು. ಯಾಕೆ ಒಂದ್ಸರಿ ಟೆಸ್ಟ್ ಮಾಡೋಣ, ಬೇಯಿಸು ಅಂತ ಹೇಳಿದ್ರು ರಾಜೇಶ್. ಹೋಗೋ ಮುಂಚೆನೇ ಎಗ್ ಬಾಯ್ಲ್ ಮಾಡಿ ಇಟ್ಟು ಹೋಗಿದ್ದೆ. ಬಂದ ಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಹೇಗೆ ಅಂದರೆ ಮೊದಲು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಎಗ್ ಹಾಗೆ ತಿನ್ಬೋದು, ಆದರೆ ಇದು ಸ್ವಲ್ಪ ವಾಸನೆ ಇರುತ್ತೆ ಫೀಲ್ ಆಯಿತು ನನಗೆ. ಹಾಗಾಗಿ ಅದು ಹಾಗೆ ತಿನ್ನೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಅಂದರೆ ಹೇಗೆ, ಇದಕ್ಕೆ ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಹಾಕಿಬಿಟ್ಟು ಎರಡೂ ಕಡೆಯೂ ಫ್ರೈ ಮಾಡೋದು ಸ್ವಲ್ಪ ಎಣ್ಣೆಯಲ್ಲಿ. ಆಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೊ, ಅದಕ್ಕೆ ಸ್ವಲ್ಪ ಮಸಾಲೆ ಎಷ್ಟು ಬೇಕಷ್ಟು ಅಷ್ಟನ್ನು ಹಾಕಿಬಿಟ್ಟು ಅದನ್ನು ಕೂಡ ಸಪ್ರೇಟ್ ಫ್ರೈ ಮಾಡ್ಕೊಳ್ಳೋದು. ಫ್ರೈ ಆದಮೇಲೆ ಅದು ಈ ಎಗ್ ಮೇಲೆ ಸ್ವಲ್ಪ ಕೋಟ್ ಮಾಡೋದು, ಅಂದರೆ ಇದ್ರ ಮೇಲೆ ಸ್ವಲ್ಪ ಇಡೋದು. ಅಂದರೆ ಸ್ವಲ್ಪ ಒಂಥರ ವಾಸನೆ ಬರ್ತಾ ಇತ್ತಲ್ವ, ಅದು ಅವಾಯ್ಡ್ ಆಗಲಿ, ಇದ್ರದ್ದು ಟೇಸ್ಟ್ ಜಾಸ್ತಿ ಬರಲಿ ಅಂದ್ಬಿಟ್ಟು ಈ ಥರ ಮಾಡೋದು. ಆದ್ರೂ ಕೆಲವೊಂದು ಸಾರಿ ನಾವು ಬರೀ ತಿಳಿ ಸಾರು ಮಾಡಿರ್ತೀವಿ, ಸಾಂಬಾರು ಇರುತ್ತೆ, ಅದರಲ್ಲಿ ಏನು ನೆಂಚ್ಕೊಳ್ಳೋದಕ್ಕಿರಲ್ಲ. ಅಂಥ ಟೈಮಲ್ಲಿ ಈ ಥರ ಮೊಟ್ಟೆಗೆ ಈ ಥರ ಮಾಡೋದ್ರಿಂದ ಮಸಾಲೆ ಹಾಕ್ಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಇವತ್ತು ಸಾನುಗೆ ನಾನೇ ಹೋಗಿ ಕರ್ಕೊಂಡು ಬಂದೆ ಸ್ನೇಹಿತರೆ, ಯಾಕಂದರೆ ರಾಜೇಶ್ ಆಫೀಸ್ಗೆ ಹೋಗಿದ್ರಲ್ವಾ ಅಂತ ಹೇಳಿಬಿಟ್ಟು. ಈಗ ಬಂದು ಸಾನುಗೆ ಊಟ ಆಯಿತು, ಓದಿಸ್ತಾ ಇದ್ದೀನಿ. ಇನ್ನೇನು ಸೋಮವಾರದಿಂದ ಎಕ್ಸಾಮ್ ಶುರು ಆಗುತ್ತೆ. ನನಗೆ ಇವತ್ತಿನ ಕಮೆಂಟಲ್ಲಿ ಒಬ್ಬರು ಹೇಳ್ತಾ ಇದ್ದಿದ್ದು, ಇಂಗ್ಲೀಷು GK ಎಲ್ಲ ಹೇಗೆ ಓದಿಸ್ತೀರಾ ಅಂದ್ಬಿಟ್ಟು. ಇಂಗ್ಲೀಷ್ ಆಗಲಿ GK ಆಗಲಿ ಯಾವುದಾದ್ರೂ ಚಾಪ್ಟರ್ ಫುಲ್ಲು ಓದಬೇಕು ಅವಳು. GK ಅವಳಿಗೆ ಇಲ್ಲ. ಈಗ ಇಂಗ್ಲೀಷ್ ಓದ್ತಾ ಇದ್ದಾಳೆ. ಇಂಗ್ಲೀಷ್ ಫುಲ್ ಚಾಪ್ಟರ್ ಓದಿದ್ಮೇಲೆ ಅದ್ರದ್ದು ರಿಲೇಟೆಡ್ ಕ್ವೆಶನ್ಸ್ ಇರುತ್ತೆ, ಗ್ರಾಮರ್ದು ಇರುತ್ತೆ, ಅದೆಲ್ಲನೂ ಓದಬೇಕು ಅವಳು ಅಷ್ಟೇ. ಎಷ್ಟು ಕಷ್ಟ ಗೊತ್ತಾ ನೋಡಿರಿ, ಸಾನು ಅಳ್ತಾ ಇದ್ದಾಳೆ. ಆ್ಯಂಡ್ ಬರಬೇಕಾದ್ರೆ ಇವತ್ತು ಕೇಕ್ ಕೂಡ ತೊಗೊಂಡು ಬಂದ್ವಿ. ಅದು ಸಾನು ಕಡೆಯಿಂದ ನನಗೆ ಟ್ರೀಟ್. ಅವಳ ಪಾಕೆಟ್ ಮನಿ ಜಾಸ್ತಿ ಆಗಿದೆ, ಪಾಕೆಟ್ ಮನಿ ಅಲ್ಲ, ಪಿಗಿ ಬ್ಯಾಂಕಲ್ಲಿ ಮನಿ ಜಾಸ್ತಿ ಆಗಿದೆ. ಅದಕ್ಕೆ ಅವಳು ಸ್ಪೆಂಡ್ ಮಾಡಿದ್ಲು. ಅವಳಿಗೂ ತೊಗೊಂಡ್ಲು, ನನಗೂ ತೆಗೆಸ್ಕೊಟ್ಲು. ನಾನು ನೆಕ್ಸ್ಟ್ ಟೈಮು ಕ್ರೊಸೆಂಟ್ ತೊಗೊಂಡಿಲ್ಲ, ಸಾನುಗೆ ನಾನು ಕ್ರೊಸೆಂಟ್ ಟ್ರೀಟ್ ಕೊಡಿಸ್ತೀನಿ. ಓಕೆ ಬೇಬಿ. ಸೊ ಸ್ನೇಹಿತರೆ, ಡಯಟ್ ಮಾಡಬೇಕು, ಶುರು ಮಾಡಬೇಕಿತ್ತು, ನಾನು ಇನ್ನೂ ಮಾಡಿಲ್ಲ. ಮಾಡೋ ಮುಂಚೆ ವೆಯ್ಟ್ ಎಷ್ಟಿದ್ದೀವಿ, ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ದಿನ ಎಷ್ಟೆಷ್ಟು ಕಡಿಮೆ ಆಗ್ತೀವಿ, ಜಾಸ್ತಿ ಆಗ್ತೀವೋ ಕಡಿಮೆ ಆಗ್ತೀವೋ, ಎಷ್ಟು ಆಗ್ತಾ ಇದ್ದೀವಿ, ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ನೋಡೋದಕ್ಕೆ ದಿನ ಮಾನಿಟರ್ ಮಾಡಬೇಕಂತೆ. ಅದಕ್ಕೆ ವೇಯಿಂಗ್ ಮಷಿನ್ ತಂದಿರಲಿಲ್ಲ, ಸ್ಮಾರ್ಟ್ ವಾಚ್ ಬೇಕಿತ್ತು ನಮ್ಮ ಸ್ಟೆಪ್ಸ್ ಕೌಂಟ್ಗೆ, ಅದನ್ನು ತೊಗೊಂಡಾಯಿತು. ಈಗ ವೇಯಿಂಗ್ ಮಷೀನ್ ಒಂದಿತ್ತು, ಅದನ್ನು ತೊಗೊಂಡಿದ್ದೀವಿ. ಸೊ ಪ್ರಿಪರೇಷನ್ಸ್ ಎಲ್ಲನೂ ಆಗಿದೆ. ಈಗ ನಾನು ಡಯಟ್ ಶುರು ಮಾಡಬೇಕು. ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇದ್ರಿ, ಅವರ ಕಾಂಟ್ಯಾಕ್ಟ್ ಡೀಟೇಲ್ ಕೂಡ ಕೇಳ್ತಾ ಇದ್ರಿ. ಆ್ಯಂಡ್ ಅದು ಎಫೆಕ್ಟಿವ್ ಇದೆಯಾ, ನಾವು ತೊಗೊಳ್ಬೋದಾ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ರಿ. ನಾನು ಇನ್ನೂ ಶುರು ಮಾಡಿರಲಿಲ್ಲ, ಯಾಕೆ ಅಂದರೆ ಊರಿಗೆ ಹೋಗಬೇಕಿತ್ತು. ಅದ್ರ ಮುಂಚೆ ನಾನು ಸ್ವಲ್ಪ ಮೆಡಿಸಿನ್ ತೊಗೊಳ್ತಾ ಇದ್ದೆ, ಅದೆಲ್ಲ ಸ್ಟಾಪ್ ಆಗಲಿ ಅಂತ ಕಾದೆ. ಊರಿಂದ ಬಂದ ಮೇಲೆ ಮತ್ತೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ತೊಗೊಳ್ಳೋ ಥರ ಆಯಿತು. ಹಾಗಾಗಿ ಈಗ ಎಲ್ಲ ಸ್ಟಾಪ್ ಆಗಿದೆ. ಈಗ ಶುರು ಮಾಡೋಣ ಫೈನಲಿ ಅಂತ ಇದ್ದೀನಿ. ಸೊ ಇವತ್ತು ತಂದಿದ್ದಾರೆ. ಇದರಲ್ಲಿ ನನ್ನ ವೆಯ್ಟ್ ಎಷ್ಟಿದೆ ತೋರಿಸ್ತಾ ಇದೆ, ನೋಡೋಣ.
ರೈಟ್ ಲೆಗ್ ಇಡಿ, ರೈಟ್ ಲೆಗ್. ಈ ಲೆಫ್ಟ್ ಲೆಗ್ ಇಡು, ರೈಟ್ ಲೆಗ್ ಇಡು, ಎಲ್ಲ ಒಂದೇ ತೋರಿಸೋದು. ಓಕೆ, 65 ಹೇಳ್ದೆ. ಉಲ್ಟಾ ತೋರಿಸ್ತಾ ಇದ್ದೀನಿ. 65.7. 65.7 ಇದೆಯಾ? ನಿನ್ನ ಪ್ರಕಾರ ಎಷ್ಟಿರ್ಬೇಕಿತ್ತು ಜಾನು? ಇಷ್ಟಕ್ಕೆ ಇಷ್ಟು ದಪ್ಪ ಕಾಣ್ತಾ ಇದ್ದೀನ ನಾನು? ನಿನ್ನ ಹೈಟ್ಗೆ ಇಲ್ಲ, ನಾನು ನಿನ್ನ ಹೈಟ್ಗೆ 2 ಸರಿಯಾಗಿ years ಬ್ಯಾಕ್ ನೋಡಿದಾಗ 64 ಇದ್ದೆ. ನನಗೆ ಅಷ್ಟೊಂದು ನಾನು ಹೊಟ್ಟೆನೂ ಏನು ಇರಲಿಲ್ಲ ಆ್ಯಂಡ್ ಟೈಟ್ ಡ್ರೆಸ್ಗಳು ಏನು ಆಗ್ತಾ ಇರಲಿಲ್ಲ. ಈಗ ಬರೀ 1.5 kg 2 kg ಜಾಸ್ತಿ ಆಗಿದ್ದೀನಿ ಅಷ್ಟೇನೆ. ಹೌದಾ? ಸರಿ ಸರಿ ಸರಿ. ಆ್ಯಂಡ್ ಅವತ್ತು ಡೆಕೆತ್ಲಾನಲ್ಲಿ ನೋಡಿದಾಗ 69 kg ತೋರಿಸಿದ್ದು. ಅದಕ್ಕೆ ತಾನೇ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ದು. ಸರಿ, ಈಗ 1 ಕಿಲೋದ ಏನಾದರೂ ಐಟಮ್ ಇದೆಯಾ ಅಂಗಡಿಯಿಂದ ತಂದಿರೋದು? ಅದು ಇಟ್ಕೊಂಡು ಇದು ಮಾಡೋ. ಈಗ ನೋಡಿ, ಅರ್ಧ kg ಶುಗರ್ ಇಟ್ಕೊಂಡಿದ್ದಾಳೆ ಕೈಯಲ್ಲಿ. ಎಷ್ಟಿತ್ತು ಸೋನಾ ಅವಾಗ? 65.7. 65.7. ಈಗ ನೋಡು 66.2 ಅಂದರೆ ಕ್ಯಾಲಿಬ್ರೇಷನ್ ಕರೆಕ್ಟ್ ಇದೆ ಅಂತ ಆಯ್ತು. ಬಟ್ ನನಗೆ ಡೌಟ್ ಬರ್ತಾ ಇರೋದು, ಡೆಕೆತ್ಲಾನ್ 69 ಹಲೋ, ಪಾಸ್ಟ್ ಈಸ್ ಪಾಸ್ಟ್, ಪಾಸ್ಟ್ ಈಸ್ ಪಾಸ್ಟ್, ಫ್ಯೂಚರ್ ಈಸ್ ಅನ್ಸರ್ಟನ್. ಬರೀ 2 kgಗೆ ನಾನು ವೇಟ್ ಫೀಲ್ ಆಗ್ತಿದೆ. ನಿಮ್ಮಲ್ಲಿ ತುಂಬಾ ಜನ ಹೇಳ್ತಾ ಇದ್ರಿ, ಇಲ್ಲ ಅಕ್ಕ ನೀವು 69 ಇರೋದಿಲ್ಲ, ಅದೇನೋ ಮಷೀನೇ ಖರಾಬ್ ಇರಬೇಕು ಅಂತ. ಅದು ನಿಜ, ಅದು ನಿಜ. ನೋಡಿ ಈಗ 66 ಇಲ್ಲ ಹಂಗೆ ತೋರಿಸ್ತಾ ಇದೆ. ಓಕೆ ಸ್ನೇಹಿತರೆ, ಹೇಳಿದ್ನಲ್ಲ, ಡಯಟ್ ನಾನು ಇಲ್ಲ ಶುರು ಮಾಡಿಲ್ಲ, ಇನ್ಮೇಲೆ ಶುರು ಮಾಡ್ತೀನಿ. ಸಮಥಿಂಗ್ ಆಯಿತು. ಈಗ ಆ ರುಟೀನ್ ನೋಡಿದ್ರೆ ನನಗೆ ಫಾಲೋ ಮಾಡ್ತೀನಾ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಎಂಟೈರ್ಲಿ ಡಿಫ್ರೆಂಟ್ ರುಟೀನ್ ಅವ್ರು ನನಗೆ ಕೊಟ್ಟಿರೋದು. ಅಂದರೆ ನಾನು ಇಷ್ಟು ದಿನ ಏನು ಫಾಲೋ ಮಾಡ್ತಿದ್ನೋ ಟೋಟಲಿ ಡಿಫ್ರೆಂಟ್. ಸೊ ಈ ಡಯಟ್ನ ನೀವು ಶುರು ಮಾಡಿ, ನಾವು ಫಾಲೋ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಆ್ಯಕ್ಚುಲಿ ಅವರು ಹೇಳಿದ ಪ್ರಕಾರ ನಾನು ಫಾಲೋ ಮಾಡೋ ಡಯಟು ರಾಜೇಶ್ ಫಾಲೋ ಮಾಡಿದ್ರೆ ಅವ್ರಿಗೂ ಕೂಡ ಯೂಸ್ ಆಗೋದಿಲ್ವಂತೆ. ಹಾಗಾಗಿ ಅವ್ರಿಗೆ ಬೇರೆದು ಮಾಡಿಸ್ಬೇಕು ಅಂತ ಇದ್ದಿದ್ದು ನಾನು. ಆ್ಯಂಡ್ ಇನ್ನೂ ಒಂದು ರೀಸನ್ ಯಾಕೆ ಅಂದರೆ, ಅವ್ರು ಹೇಳಿದ್ದು, ಪ್ಲೀಸ್ ನಾನು ಏನು ಡಯಟ್ ಚಾರ್ಟ್ ನಿಮಗೆ ಶೇರ್ ಮಾಡಿದ್ದೀನೋ ಅದನ್ನು ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಇಟ್ಸ್ ಲೈಕ್ ದೇರ್ ಕಾನ್ಫಿಡೆನ್ಷಿಯಲ್ ಅಂತೆ. ಅಂದರೆ ಅವರು ಒಂದು ಕಮ್ಯುನಿಟಿಗೆ ವರ್ಕ್ ಮಾಡ್ತಾರೆ, ಅವ್ರದ್ದು ಕೆಲವೊಂದು ಸೀಕ್ರೆಟ್ಸ್ ಇರುತ್ತೆ ಫಾಲೋ ಮಾಡೋ ಅಂಥದ್ದು. ಈಗ ನಿಮ್ಮಲ್ಲೇ ತುಂಬ ಜನ ಹೇಳಿದ್ರಿ ಹರ್ಬಲ್ ಲೈಫಲ್ಲಿ ಈ ಥರ ಮಾಡಬೇಕು, ಈ ಥರ ಮಾಡಿದಾಗ ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ಇವ್ರದ್ದು ಒಂದು, ಅವ್ರು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದಾಗ ನನ್ನ ಕಡೆಯಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡೋದಿಲ್ಲ. ಆ್ಯಂಡ್ ನನ್ನ ರಿಸಲ್ಟ್ ನೋಡಿಬಿಟ್ಟು ನೀವು ಡಿಸೈಡ್ ಮಾಡ್ತೀವಿ ಅನ್ನೋ ಹಾಗಿದ್ರೆ ನಾನು ಅಟ್ಲೀಸ್ಟ್ 1 month ಫಾಲೋ ಮಾಡ್ತೀನಿ. ಆಮೇಲೆ ನನಗೆ ಹೇಗೆ ಫೀಲ್ ಆಯಿತು ಅಂತ ನಿಮಗೆ ಔಟ್ಕಮ್ ಹೇಳ್ತೀನಿ. ಇವತ್ತು ಸಂಜೆ ಸ್ನ್ಯಾಕ್ಸ್ಗೆ ಸ್ನೇಹಿತರೆ ಅವಕಾಡೋ ಮಿಲ್ಕ್ ಶೇಕ್ ಅಥವಾ ಅವಕಾಡೋ ಸ್ಮೂತಿ ಅಂತ ಹೇಳ್ಬೋದು ಮಾಡ್ತಾ ಇದ್ದೀನಿ. ಇವತ್ತು ಬನಾನಾ ಹಾಕಿಲ್ಲ. ಬನಾನಾ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಈ ಅವಕಾಡೋ ಸ್ವಲ್ಪ ಒಗರಿರುತ್ತೆ, ಅದು ಕಡಿಮೆ ಆಗುತ್ತೆ. ಆ್ಯಂಡ್ ನ್ಯಾಚುರಲ್ ಸ್ವೀಟ್ನೆಸ್ ಆಗಿ ನಾವು ಬಾಳೆಹಣ್ಣನ್ನು ಕೂಡ ಹಾಕ್ಬೋದು. ಇದಕ್ಕೆ ನಾನು ಅವಕಾಡೋ, ಹಾಲು, ಬನಾನಾ ಹಾಕಿಲ್ಲ, ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ಕಡಿಮೆನೇ ಇದೆ, ಜಾಸ್ತಿ ಕೂಡ ಹಾಕ್ಬೋದು. ಸೊ ನನಗೆ ಮತ್ತು ಸಾನುಗೆ, ರಾಜೇಶ್ ಯಾಕೆಂದರೆ ಹಾಲು ಕುಡಿಯೋದಿಲ್ಲ, ಬೆಲ್ಲನೂ ತಿನ್ನೋದಿಲ್ವಲ್ಲ, ಹಾಗಾಗಿ ಅವರು ರಾ ಹಾಗೆ ತಿಂತಾರೆ, ಅವ್ರಿಗಿಷ್ಟ ಅಂತೆ. ಅದಕ್ಕಿಂತ ಯಾವುದ್ರಲ್ಲಿ ಕೊಟ್ಟಿದ್ದೀನಿ ಅದು ತುಂಬ ಖುಷಿ. ಸಕ್ಕರೆ ಕಡಿಮೆ ಇದೆ ಅಂದ್ಕೊಂಡು ಹನಿ ಹಾಕೊಂಡಿಲ್ಲ. ಕೊಡು ಸಾಕು ಕೊಡು. ರಾತ್ರಿ ಅಡುಗೆಗೆ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಗೊಜ್ಜು ಮಾಡ್ತೀನಿ ಯಾವಾಗ್ಲೂ, ಬಟ್ ಇವತ್ತು ಬೆಂಡೆಕಾಯಿ ಜಾಸ್ತಿ ತಂದಿದ್ದೆ. ಅಂದರೆ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಬೆಂಡೆಕಾಯಿ ಇದ್ದಾಗ ಪ್ರಿಫರ್ ಮಾಡ್ತೀನಿ. ಗೊಜ್ಜಾದರೆ ಸ್ವಲ್ಪ ಗೊಜ್ಜಿರುತ್ತಲ್ವ, ಹಾಗಾಗಿ ಸ್ವಲ್ಪ ಬೆಂಡೆಕಾಯಿ ಇದ್ರೂ ನಡೆಯುತ್ತೆ ಅಂಥೇಳಿ ಇದನ್ನು ಮೊದಲು ಹುರ್ಕೊಳ್ಬೇಕು. ಎಣ್ಣೆಯನ್ನು ಏನೋ ಹಾಕಿದೆ, ಜಿಡ್ಡೆಲ್ಲ ಕಡಿಮೆ ಆದಮೇಲೆ ಆ ಲೋಳೆ ಬರುತ್ತಲ್ಲ, ಅದು ಕಡಿಮೆ ಆದಮೇಲೆ ಅದಕ್ಕೆ ಎಣ್ಣೆನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ಭಾಗ ಈ ಎಣ್ಣೆ ಫ್ರೈಯಲ್ಲಿ ಮಾಡ್ತಾನೆ ಬೆಂದ್ಕೊಳ್ಳುತ್ತೆ. ಸೊ ಆ ಥರ ನಾವು ಸಣ್ಣ ಅಥವಾ ಮೀಡಿಯಮ್ ಉರಿ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಪ್ಪಗಾಗೋದಕ್ಕೆ ಶುರು ಆಗುತ್ತಲ್ಲ, ಆವಾಗ ತೆಗೆದುಕೊಳ್ಬೇಕು.
ಇದು ಆಲ್ಮೋಸ್ಟ್ ಕುಕ್ ಆಗಿತ್ತು. ಅದ್ರ ಜೊತೆನೇ ಈರುಳ್ಳಿ ಸೇರಿಸಿದ್ದೀನಿ. ಅಂದರೆ ಇದನ್ನು ಫ್ರೈ ಮಾಡಿ ತೆಗೆದುಕೊಂಡು ಆಮೇಲೆ ಈರುಳ್ಳಿ ಟೊಮ್ಯಾಟೊ ಹಾಕಿಬಿಟ್ಟು ಬೇರೆ ಒಗ್ಗರಣೆ ಕೊಡ್ಬೋದು. ಬಟ್ ನಾನು ಸ್ವಲ್ಪ ಟೈಮ್ ಸೇವಿಂಗ್ ಅಂತ ಹೇಳಿಬಿಟ್ಟು ಎರಡೂ ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ನೋಡಿ ಫ್ರೈ ಆಯಿತು ಇಲ್ಲೇ. ಸೊ ಬೆಂಡೆಕಾಯಿ ಕೂಡ ಸ್ವಲ್ಪ ಕಪ್ಪಗಾಗೋದಕ್ಕೆ ಶುರು ಆಗಿದೆ. ಈಗ ಇದಕ್ಕೆ ಟೊಮ್ಯಾಟೊ ಸೇರಿಸಿದ್ದೀನಿ. ಆ್ಯಕ್ಚುಲಿ ಟೊಮ್ಯಾಟೊ ಸೇರಿಸದೆ ಕೂಡ ಬರೀ ಉಪ್ಪು ಖಾರನೂ ಕೂಡ ಉದುರಿಸ್ಕೊಳ್ಬೋದು. ಇದು ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಬಿಡ್ತೀನಿ. ಟೊಮ್ಯಾಟೊ ಸಾಫ್ಟ್ ಆದಮೇಲೆ ಇದಕ್ಕೆ ನಾನು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನೆಕ್ಸ್ಟ್ ಉಪ್ಪು. ಇಷ್ಟನ್ನು ನಾವು ಮಿಕ್ಸ್ ಮಾಡಿಬಿಟ್ಟು ಜಾಸ್ತಿ ಬೇಯಿಸಬೇಕು ಅಂತ ಏನಿಲ್ಲ. ಎಣ್ಣೆಲೇ ಫ್ರೈ ಮಾಡಿದಾಗ ಆಗುತ್ತೆ. ಆಗ ಅದರ ಹಸಿ ವಾಸನೆ ಕೂಡ ಹೋಗುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಸೊ ಇದರೊಂದಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ ತಿಳಿಸಿ, ಶೇರ್ ಮಾಡಿ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಸ್ನೇಹಿತರೆ.